ನಮ್ಮ ಅವನೇ ಹೇಳ್ತದೆ ನಾನು ಇದ್ದೀನಪ್ಪ ಅಂತದೆ. ಆಯಿತು ಇದ್ದೀರಿ ಅಂದ್ಬಿಟ್ಟು ನಾನೇನು ಮಾಡೋಣ. ಹಾಂ ಅಲ್ಲ ಇದ್ದೀನಿ, ಅದು ಇದ್ದೀನಿ ಪಕ್ಕ ಇದ್ದಾರೆ ಅಂದ್ಬಿಟ್ಟು ಧೈರ್ಯ ತಗೊಳ್ಬೇಕಷ್ಟೇ. ಈಗ ರಾತ್ರಿ ಹೊತ್ತು ಒಬ್ಬನೇ ಹೋಗೋಕ್ಕಾಗಲ್ಲ, ಆ ರೀತಿ ಇರುತ್ತೆ ನೋಡಿ. ಹಂಗೆ ಪಕ್ಕ ಮನೆ ಕಟ್ಟಕ್ಕೆ ಧೈರ್ಯ ಅಷ್ಟೆ. ಇವಾಗ ಏನು ದುಡ್ಡಿದ್ರೆ ಸರ್, ಇವಾಗ ಯಾರ ಸಹಾಯ ಅವಶ್ಯಕತೆನೇ ಇರಲ್ಲ. ದುಡ್ಡಿದ್ರೆ ಈಗ ಒಂದು ಸಿಮೆಂಟ್ ತಗೊಳ್ಳಿ, ನಾವೇ ಕಡಿಮೆ ರೇಟಿಗೆ ಹೋಗ್ತೇವೆ, ರೇಟ್ ಕಂಪೇರ್ ಮಾಡಿ ತೊಗೊತೀವಿ. ಅವ್ನ ಪರಿಚಯ ಅವ್ನು ಕಡಿಮೆ ಕೊಡ್ತಾನೆ ಅಂತ ಅವಶ್ಯಕತೆ ಇಲ್ಲ. ನಾವು ಇಷ್ಟೇ ಒಂದು ಇಟ್ಕೆ ತಗೊಳ್ಳಿ, ಇಟ್ಕೆ 4 ಕಡೆ ವಿಚಾರಿಸಿ ಅಷ್ಟು ಮುಗೀತು. ಇನ್ನು ಏನು ತಗೊಳ್ತೀರ ಅವ್ರಿಗೆ ಪರಿಚಯ ಇದು ಮಾಡಿಕೊಂಡು. 6 ತಿಂಗಳು ಕೇಳ್ದಾಗಿರ್ತಾರೆ ಅಷ್ಟೇ. 6 ತಿಂಗಳಾದ್ಮೇಲೆ ಕೊಡಪ್ಪ ಕಾಸು ಅಂತಾರೆ. ಮತ್ತು ಹೋಗ್ಲಿ ಕಾಸು ಕೇಳಲ್ವಾ, ನಮ್ಮನ್ನ ಮಾಡಿಕೊಟ್ಟೆ ಅಂತ 4 ಜನ ಕೇಳ್ಕೊಂತಾರೆ. ಅಲ್ಲಿ ಹೇಳ್ಕೊಳ್ಳಿ, ಅದು ನಮಗೇನು ಅನ್ನಿಸ್ತದೆ, ನಮ್ಗೆ ಗೌರವ ಇರ್ತದೆ ಎಲ್ಪ್ ಮಾಡೋರೆ ಅಂತ ಹೇಳ್ಕೊಂಡಾಗ ನಮಗೆ ಬೇಜಾರಾಗ್ಬಿಡ್ತದೆ ಅಲ್ವಾ. ಅದಕ್ಕೆ ಹೇಳ್ತಾರೆ ದೊಡ್ಡವ್ರ ಸಹಾಯನ ಹೇಳ್ಕೊಬಾರ್ದು. ಪಾಪ ನಾನು ಓದ್ಬೇಕಾರೆ ನಮ್ಮ ದೊಡ್ಡಮರ್ಮಲ್ಲಿ ಒಂದು 6 ತಿಂಗಳು ಹೆಚ್ಚು ಕಡಿಮೆ 1 ವರ್ಷ ಆವಾಗವಾಗ ಹೋಗ್ತಾ ಇದ್ದೆ. ಪಾಪ ಅವ್ರ ಮಲ್ಲೇ ಬೆಳೆದೆ. ನನಗದೊಂದು ಜೀವನದಲ್ಲಿ ತುಂಬ ಅವ್ರದ್ದು ಒಂದು ಗಿಫ್ಟು ನನಗೆ. ಅದು ನನ್ನ ಮನಸ್ಸಲ್ಲಿ ತುಂಬ ಇತ್ತು, ಆ ಋಣ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ ಅಂತ. ಬಟ್ ಅವ್ರಿಗೆ ಇರೋ ಬರ್ತಕ್ಕಲ್ಲಿ ಹೇಳ್ಕೊಂಡು ತಿರುಗಾಡ್ತಾರೆ. ಇವಾಗ ಅನಿಸ್ಬಿಡ್ತದೆ ಅದು ರಾಯಸವಾಗಿ ಇದ್ದಷ್ಟು ತೂಕ ಜಾಸ್ತಿ ಇರ್ತದೆ. ಅಲ್ಲ ಹಂಗೆ ಹೇಳ್ಕೊಂಡು ತಿರುಗಾಡಿದ ತಕ್ಷಣ ಏನೋ ಅದು ಮಾಡಿದ್ದೆ ಹೋಗಲಿಲ್ಲ, ಇಡೋದಿದೆ. ಬಟ್ ಆದರೂ ಏನೋ ಒಂಥರ